ನಮ್ಮ ಗಂಗಂಪಳ್ಳಿ ನೋಡ್ರಿ ಇಲ್ಲಿ ಅಯ್ಯಪ್ಪ ದೇವ್ರ ಹೇಳಂಗ ಆತ ಡೇಟ್ 2 ಶ್ರೀಶೈಲ ಮಲ್ಲಿಕಾರ್ಜುನ ಪಾದಯಾತ್ರೆಗೆ ಸ್ವಾಗತ ಸುಸ್ವಾಗತ. ನೋಡ್ರಿ ಮುಂದ್ ಮಾರ್ಕ್ ಆಂಟೋನಿ ಹೊಂಟ್ರ. ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೆ. ನೋಡ್ರಿ ರಾತ್ರಿ ಒಳಗಾನ ನಡೆದಿದ್ದೆವು. 5-5:30 ತನಕ ಎದ್ದು ಮತ್ತೆ ಫ್ರೆಶ್ ಅಪ್ ಆಗಿ ಬೆಳಗಿನ ಕೆಲಸಗಳೆಲ್ಲ ಮುಗಿಸ್ಕೊಂಡು ಮತ್ತು ಇದು ಎಣ್ಣೆ ನಮ್ದು ಇಲ್ಲಿಂದ ಮಾರ್ನಿಂಗ್ ಹಿಡ್ಕೊಂಡು ಈಗ ನಾಷ್ಟ ಇಷ್ಟ ಎಲ್ಲ ಮಾಡಿದೆವು. ನಾಷ್ಟ ಗಿಷ್ಟ ಮಾಡಿ ಡೇದ ನಡೀತೀವಿ. ನಡೆದಾಗಲಿ ನಡೆದಾಗಲ್ಲ ಲಗ್ನ ಮಾಡ್ಕೊಂಡ್ ಬಂದ ನನಗೆ ಹೇಳು ಬರ್ತೀನಿ. ಈ ಮುದುಕಿ ಎಲ್ಲಿಂದ ಬಂದೋಳು, ಯಾಕಂದ್ ಬಂದೋಳು, ಶಿರ್ಷಲ್ದಾಗಿಂದ ಬಂದ ಮಾಡ್ತಾನ. ಅದಕ್ಕಲ್ಲಿ ಲಗ್ನ ಬಂದ ಹಾಕಿ ನನ್ ಮದಿ ಅಕ್ಕಿ ಕಾಳು ಹಾಕಿ ರೇಷ್ಮೆ ಸೀರೆ ಉಟ್ಕೊಂಡ್ ಹೋತಿ. ಬಾಯ್ ಅರ್ಕಿಲೆ ಮದಿ ಅಟ್ಟೆ ಆದ್ರೆ ಎಲ್ಲ ಆಗ್ತದ ಮುಂದ ಎಲ್ಲ ಆತತಿ. ಮನೆ ಜೋಳಿಗೆ ಕಟ್ಟಿ ಹೋಗ್ತೀನಿ ಮತ್ತ ಮಗ ಬಿ ಹುಡ್ತಾನ. 9 ಕಾಲ್ ನೋಡ್ರಿ ಕಾಲ್ ನೋಡ್ರಿ. ಹೊಸ ಹೋಗಿ ಅಂಬವನ ಆಸರದಿಂದ ಎಲ್ಲ ಆಗ್ತತಿ. ಆಯ್ ಅಂಬವ ನೀವು ನೀ ಕಟ್ಟಿದ್ದು ಇದು ನಮ್ಮ ಅತ್ತೆ ಹರಕಿದಂತ ಇದ್ರ ಸಂಬಂಧ ಯಾವುದೋ ಮನೆ ಕಟ್ಟಿಟ್ಟಳಂತ ಹರಕಿ ಬಡ್ಕೊಂಡು ಹರಕಿ ಇಡೇರದ ಅದ್ರ ಸಂಬಂಧ ಹರಕಿ ಮುಡ್ಸಕ್ ಬಂದಾಳ. ಮುಡ್ಸವ ನಿಂದ ಹರಕಿ. ಹಾಂ ಹೇಳು ಮುಡ್ಸು. ಮನಿ ಕಟ್ಟಿದ್ದಿ ವರ್ಷ. ಹಾಂ ಆಯ್ತು. ಶಿವಾಯ ನಮ ಓಂ ನಮ ಶಿವ. ಫೋಟೋ ತೆಗಿ. ಹರಕಿ ಮುಡ್ಸು ಮಲ್ಲಮ್ಮನ್ ಮಲ್ಲಯ್ಯ. 10 ಎಕರೆ ಹೊಲ ಆಗ್ಬೇಕು. ಕೇಳಿ ಹರಕಿ ಮತ್ತ ಮುಂದಿನ ಸರಿ. ನನ್ನ ಮಗ ಸ್ವಿಟ್ಜರ್ಲ್ಯಾಂಡ್ ಚಂದ ಆರಾಮ್ ಬರ್ಲಿ. ಹೊಸ ಮಕ್ಕಳು ಸುಖ ಇಡ್ಲಿ, ಮುತ್ತೆ ಸುಖ ಇಡ್ಲಿ. ಶಿವಾಯ ನಮ್ಮ ಬಂಧು ಬಳಗಕ್ಕೆಲ್ಲ ಸುಖ ಇಡ್ಲಿ, ಬರೇ ಮನಿ ಕಟ್ಲಿ. ನೋಡ್ರಿ ನಮ್ಮ ಅತ್ತಿ ಹರಕಿಗಳು ಮತ್ತ ಮುಂದಿನ ಸರಿ ಬರ್ತಾಳಂತ. ಇವೆಲ್ಲ ಏನ್ ಕಟ್ಟಿದಾರ್ತಿ? ಇವು ಮಕ್ಳು ಹಡಿಲಾರ್ದವ್ರು ಹಿಂಗ ಹರಕಿ ಅನ್ನೋದು ಜೋಳಿ ಕಟ್ಬೇಕು. ನೋಡ್ರಿ ಮಕ್ಳು ಹಡಿಲಾರ್ದವ್ರು ಹಿಂಗ್ ಜೋಳಿಗೆ ಕಟ್ಟಿ ಹರಕಿ ಬೆಡ್ಕೋತಾರಂತ. ಮನಿ ಕಟ್ಬೇಕ ಇದು ಅದು ಕಟ್ಟಬೇಕು. ಚಂದ ಮನಿ ಆಗ್ಬೇಕು. ಮತ್ತೆ ಬರ್ತೀನಿ ಅಂತ ಕಟ್ಟು. ಕಟ್ಲೇನು? ಕಟ್ಟು. ನಾ ಆಲ್ರೆಡಿ ಒಂದು ತಿರುಪತಿದಾಗ ಇಟ್ಟೀನಿ. ಹತ್ತಾರು ಹರಕೆಗಳನ್ನು ಹೊತ್ತು ಬಂದ ಭಕ್ತರು ಮಲ್ಲಯ್ಯನಲ್ಲಿ ಭಕ್ತಿಯನ್ನಿಟ್ಟು ತಮ್ಮ ಹರಕೆಯನ್ನೆಲ್ಲ ಈ ಥರ ದಾರಿ ಉದ್ದಕ್ಕೂ ಮರಕ್ಕೆ ಜೋಳಿಗೆ ಕಟ್ಟುತ್ತಾ, ಮನೆ ಕಟ್ಟಲು ಕಲ್ಲಿನ ಮೇಲೆ ಕಲ್ಲನ್ನಿಡುತ್ತಾ ಈ ಥರ ಅವರ ಭಕ್ತಿಯನ್ನು ಮಲ್ಲಯ್ಯನಿಗೆ ಸಮರ್ಪಿಸುತ್ತಿದ್ದಾರೆ. ಇರುವ ಕಷ್ಟಗಳ ಭಾರವನ್ನು ಹೆಗಲಿಗೆ ಹೊತ್ತು ಮಲ್ಲಯ್ಯನ ಜಪ ಮಾಡುತ್ತಾ ಮುಂದೆ ಸಾಗಿದೆವು. ಈಗ 2-3 ಬೆಟ್ಟ ಮುಗಿದವ. ಮಲ್ಲಮ್ಮ ನಟ್ಟಿ ಅಂತಿದು. ಮಲ್ಲಮ್ಮ ನಟ್ಟಿ ಅಂದ್ರೆ ಊರಿದು. ಅಕ್ಕಿ ಹುಟ್ಟಿ ಊರಂತೆ. ಮಲ್ಲಮ್ಮ ನಟ್ಟಿಗೆ ಇದ್ದೀವಿ ನೋಡ್ರಿ. ಜನ ಯಾವ ರೀತಿ ನಡೆದಾರ ಇಂಥ ಬಿಸಿಲಾಗ ಅಂದ್ರೂ. ನಾವು ವಯಸ್ಸಿನವ್ರಿಗೆ ನಮ್ಗೆ ಹಿಂಗೆ ಕಷ್ಟ ಎಲ್ಲ ಇರ್ತದೆ. ಇನ್ನು ಯಂಗೆಸ್ಟ್ ಒಂದು 75 ಇನ್ನೊಂದು 60 ವಯಸ್ಸಿನ ಹುಡುಗಿಯರು ಹೆಂಗೆ ಬರ್ಲಿಕ್ಕಿಲ್ಲ ವಿಚಾರ ಮಾಡ್ರಿ. ನೋಡ್ರಿ ನಮ್ಮ ಹರ್ಯಾದ ಹುಡುಗಿಯರು ಹೆಂಗೆ ಹೊಂಟ್ರಿ. ಅಲ್ಲಿ ಭೀಮನ್ ಕೊಳ ತಾಯಿಗೆ ಕುಂಡ್ರಿಸ್ಕೊಂಡು ಹೋಗ್ತೀನಿ ಅಂತ ಅಲ್ಲಿಂದು. ಬರ್ರಿ ನೀವು ನಾ ವಿಡಿಯೋ ಮಾಡತ್ತೀನಿ. ಕತಿ ಹೇಳ್ಕೊತ ಹೊಂಟ್ರ ಇವ್ರು ಒಂದು ಜೋಡಿಲಿ. ಹಿಂದೆರಡು ಯಂಗೆಸ್ಟ್ ಲೇಡೀಸ್ ಹೊಂಟಾವ. ಹೆಂಗೆ ಹೊಂಟಾವ ನೋಡ್ರಿ. ನೋಡ್ರಿ ಮಾತುಕತೆ ಹೆಂಗೆ ನಡ್ದ. ಭೀಮನ್ ಕೊಳಪ್ಪ ನೋಡ್ರಿ. ನಾವು ಭೀಮನ್ ಕೊಳದಲ್ಲಿದ್ದೆವು. ಇಲ್ಲಿ ಕೆಳಗೆ ಹೋದ್ಮೇಲೆ ನೋಡಿದೆವು ಹೆಂಗದ ಅನ್ನೋದು. 2 ಮಂದಿ ದೊಡ್ಡ ಹಿರಿಯ ಮನುಷ್ಯರು ಹೊಂಟ್ರಿಂದ
ನೋಡ್ರಿ ನಡ್ಯಾಕಾಗಲ್ಲ ಅದ ನಮಗೂ ಇವ್ರ ಸಂಗಟ ರಾತ್ರಿ ನಿದ್ದೆ ಬಿಡಿಲ್ಲ. ರಾತ್ರಿ ಒಳಗೆ ನಿದ್ದೆ ಇಲ್ಲ, ಕಣ್ಣೆಲ್ಲ ಹಿಂಗೆ ಮಂಜು ಕಾಣಕತ್ತಾವ. ಯಾವಾಗ ಹೋಗಿ ಮುಟ್ಟಿಗಿಸಂದ್ರೆ ಯಾವಾಗ ಕಣ್ಣು ಮುಗಿಸ್ತೇವೆ ಜರ ಶಾಂತ ರೀತಿ ನಿದ್ದೆ ಮಾಡ್ತೇವೆ ನಂಗೆ ಅಲಗತ್ತ ಬರ್ರಿ ಕಟ್ ನೀಲ್ ಆಗೋಡಿವಿ. ಕೊನೆಗೂ ಅಂತೂ ಇಂತೂ ಅಂತ ಹೇಳ್ಬಿಟ್ಟು ಭೀಮನ್ ಕೊಳ್ಳಕ್ಕೆ ಬಂದೆವು ಅಂದ್ರೆ ನಾ ಭೀಮನ್ ಕೊಳ್ಳದಾಗ ಹೋಗಿಲ್ಲ, ದಂಡಿಗೆ ಬಂದು ಕೂತಿದ್ದೆವು. ನೋಡಿ ಕಿಸಂದ್ರೆ ಇದು ಜಲ್ಲಲ್ಲಾಗುತ್ತದ. ಯಾಕತ್ತೆ ಅಂದ್ರೆ ನಾ ಇದೇ ಫಸ್ಟ್ ಟೈಮ್ ಅದ. ಯಾರು ಫಸ್ಟ್ ಟೈಮ್ ಬಂದರೆ ಅವರಿಗೆಲ್ಲ ಒಂಥರ ನೋಡೋಕೆ ಕುತೂಹಲ ಇರ್ತದೆ. ಸೊ ಕಂಟಿನ್ಯೂ ಮೊದಲು ಬಂದವ್ರಿಗೆಲ್ಲ ಇದು ಕಾಮನ್ ಆಗಿರ್ತದೆ. ಯಾಕೆ ಆಲ್ರೆಡಿ ನೋಡಿರ್ತೀರಿ. ತೋರಿಸ್ಲಿ ನೋಡ್ರಿ, ಅಲ್ಲಿ ಜನ ತೆಳಗೆ ಇಳಿತಾರೆ ಹಂಗೆ. ಅಲ್ಲಿ ಕೆಳಗೆ ಅದು ಅಲ್ಲಿಂದ ಮತ್ತೆ ಕೆಳಗೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ನೀರದ, ಅದೇ ಭೀಮನ್ ಕೊಳ ಅನ್ನಿಸ್ತು. ಅಲ್ಲಿಂದ ಮತ್ತೆ ಹಿಂಗೆ ಹೋಗ್ಬೇಕು ನೋಡ್ರಿ. ಮ್ಯಾಲೇನದ ಒಂದು ಕಮನ್ ಅದ, ಎಲ್ಲಕ್ಕಿಂತ ಮ್ಯಾನ್ ಕಮನ್ ಎಲ್ಲ ತೋರಿಸ್ತೀನಿ ನೋಡ್ರಿ. ದ್ವಾರ ಬಾಗಿಲು ಇಲ್ಲದ ನೋಡ್ರಿ. ಅದು ಏನದ ದ್ವಾರ ಬಾಗಿಲದ. ಮುಂದೆ ನಾವಿದ್ದೀವಿ ಇಲ್ಲಿ ಈ ಜಾಗದಾಗ ನಾವಿದ್ದೀವಿ. ದ್ವಾರ ಬಾಗಿಲು ಅಲ್ಲದ. ನಾವು ಹಿಂಗೆ ಕೆಳಗಿಳಿದು ಹಿಂಗೆ ಸುತ್ತಾಕಿ ಹಿಂಗೆ ಹೋಗ್ಬೇಕು. ಒಟ್ಟು ಹೆಂಗೋ ಹೋಗ್ಬೇಕು. ಭಾಳ ಅಂದ್ರೆ ನಾವು ಭಾಳ ಸುತ್ತಾಕಿ ಹೋಗ್ಬೇಕು. ಇನ್ನೂ ಸ್ವಲ್ಪ ಡುಗ್ ಇದೆ ಹೋಗಿ ಮುಟ್ಟಾತನ. ಯಾಕಂದ್ರೆ ಭಾಳ ದೊಡ್ಡ ಬೆಟ್ಟ ಗಾಡಿದ್ದಂಗೆ ಅದ ನೋಡ್ರಿ. ಒಂಥರ ಭಯ ಬರ್ಲಿರುತ್ತೆ ಇಲ್ಲಿಂದ. ನೋಡ್ರಿ ಅಲ್ಲಿ ನೋಡ್ರಿ ಇದೆಲ್ಲ ಹೆಂಗದ. ಒಂದು ಜರ ಕಾಲು ತಪ್ಪು ಅಂತಂದ್ರೆ ಕೆಳಗೆ ಇದೆ. ಇದೆಲ್ಲ ಮೊದಲು ಬಂದವ್ರಿಗೆ ಕಾಮನ್ ಇರುತ್ತೆ. ಹೊಸ ಬಂದವ್ರಿಗಿಂದ ಸ್ವಲ್ಪ ಭಯ ಅನಿಸ್ಬೋದು. ನಂಗೂ ಒಂಥರ ಡುಗ್ ಅನಿಸುತ್ತೆ. ಯಾರಿಗೆ ಹೇಳ್ಕೊಳಲ್ಲ. ಈಗ ಇನ್ನೊಂದು ಡೌಟ್, ಇದಕ್ಕೆ ಭೀಮನ್ ಕೊಳ್ಳ ಅಂತ ಹೆಸರು ಹೆಂಗೆ ಬಂತು ಅಂತ ನಾವು ಮತ್ತೆ ಕೇಳ್ತೀನಿ. ನಾವು ಮತ್ತೆ ಒಂದು ಕತೆ ಹೇಳ್ತಾರೆ. ಅವ್ರು ಇರ್ತಾರಲ್ಲ, ದುರ್ವೇದನ, ಅರ್ಜುನ, ಸಹದೇವ, ನಕಿಲ, ಎಸ್ ಮಂದಿ ವನವೇಸಕ್ಕೆ ಬರ್ತಾರ. ಅವರು ವನವೇಸಕ್ಕೆ ಬಂದಾಳ ಯಾರು ಕೊಂತೇವ್ ಇರ್ತಾವ. ನೀರ್ ಬೇಕಾಗಿರ್ತಾವ ಆಕಿಗೆ. ಇಲ್ಲಿ ಅರಣ್ಯದ ನೀರ್ ಎಲ್ಲಿದಿರ್ಬೇಕು ಅಂದು ಭೀಮ ಎಲ್ಲ ಮಕ್ಳಿಗೆ ಕೇಳು. ಯಾವ ಮಕ್ಳ ಕೈಲಿ ಹಾಲಿಲ್ಲ. ಹಾಲರ ಬಿಟ್ಟಿಗೆ ಭೀಮ ಜಾಡ್ಸಿ ಒದ್ರೆ ಬಿದ್ದಾವ, ಬಾಣ್ ಹೊಡೆದ್ರೆ ಬಿದ್ದಾವ ನೀರ್. ಅದಕ್ಕೆ ಭೀಮನ ಕೊಳ್ಳ ಅಂದ್ರೆ ಈ ಕೊಳ್ಳ ಹುಟ್ಟಬೇಕು ಅಂತಂದ್ರೆ ಇದು ಭೀಮಂದು ಒಂದು ಒದೇ, ಇಲ್ಲಾಂದ್ರೆ ಬಾಣ ಒದ್ದ ಮೇಲೆ ಇದು ಭೀಮನ್ ಕೊಳ್ಳ. ಅವಾಗ ನೀರ್ ಹತ್ತೇವ. ಇದಕ್ಕೆ ನೀರ್ ಹಿಂಗ್ ಹೊಡೆದ ತಾಯಿಗೆ ನೀರ್ ಕೊಟ್ಟ ಎಲ್ಲ ಕೊಡದ್ಮೇಲೆ ಭೂಮಿ ಬಿಚ್ಚದ ತಾಯಿ ಮ್ಯಾಗ ಸತ್ಯ. ಅದ್ರಲಿಂದ ಇದಕ್ಕೆ ಭೀಮನ್ ಕೊಳ್ಳ ಅಂತ ಹೆಸರು ಬಂದ. ಈಗ ಅದು ಇಳಿದು ಏರ್ಬೇಕಲ್ಲ, ಭೀಮ್ ಏನೋ ಮಾಡೋದಾದ್ರೆ ನಾವು ಇಳಿದು ಏರ್ಬೇಕಲ್ಲ. ಅದೇ ಸತ್ಯದಿಂದ ನಾವು ಹೊಟ್ಟಿದ್ದೆವು. ಬಾಲಿವುಡ್ ಬಾಯ್ ಮೋಟ್ರ್ ಜಾನಕ್ಕೆ ಹೋಗ್ಬಿಡು. ನಮ್ ಜಾನ ಎಲ್ಲಿ ಸಣ್ಣ ಟೋಪಿ ಒಳಗ ಇಂದು ಹೊರ 1 ನಂಬರ್ ಕೂಸ ಟೋಪಿ ಹೆಂಗ್ ಕೂಸದ ಕಮೆಂಟ್ ಮಾಡ್ರಿ. ಟೋಪಿಗೆ ಕುತ್ತಿ ಹೆಂಗ್ ಕೂಸ ನೋಡ್ರಿ. ಶರೀರಕ್ಕೆ ಟೋಪಿಗೆ ಹೆಂಗ್ ಮ್ಯಾಚದ. ಟಡಂಗ್ ಟುಮ್ ಟಳ್ಯಾವ ನೋಡ್ರಿ. ಅಲ್ಲಿ ಏನಾರ ಎಡು ಬಿದ್ರ ಗೋವಿಂದನ್ ಪಾದಕ್ಕ, ಈ ಹಾದಿ ನಡ್ಕೊಂಡ್ ಹೋದ್ರ ಸಿರ್ಸೈಲ್ ಮಲ್ಲಿಕಾರ್ಜುನ್ ಪಾದಕ್ಕ. ನೋಡ್ರಿ ಶಿವ ಹೆಂಗ ನೋಡ್ರಿ ಇಲ್ಲಿ. ಹಿಂದೇನ್ ಕಾಣಿಸ್ತಲ್ಲ, ಅಲ್ಲಿ ಬಂದವಲ್ಲ. ನೋಡ್ರಿ ಭೀಮನ್ ಕೊಳ್ಳ. ಇನ್ನ ಕೆಳಗೆ ಹೋಗ್ಬೇಕು. ಕೆಲವೊಂದು ಅಡ್ಡ ಮಾರ್ಗಗಳನ್ನು ತಗೊಂಡ್ ಹೊಂಟ್ರಲ್ಲ ಇಲ್ಲಿ. ನಾವು ಅಲ್ಲಿ ಹಿಡ್ದೆ ಹೋಗಮ್ಮ. ಡೈರೆಕ್ಟ್ ನಡ್ರಿ ಸುಮ್ಮ. ಶಾರ್ಟ್ ಕಟ್ ಹುಡ್ಕೋದು ಶಾರ್ಟ್ ಕಟ್ ಆಗಂಗಿತ್ತು. ನೋಡಿ ನಾವು ಪೂರ್ತಿ ಟಾಪ್ದಾಗಿದ್ದೇವೆ. ಟಾಪ್ದಾಗ ಅಂದ್ರೆ ಇಲ್ಲಿ ಇದ್ರಕ್ಕಿಂತ ಫುಲ್ ಹೈಟಿಗೆ. ಅಲ್ಲಿಂದ ಪೂರಾ ಹಿಂಗೆ ತಳ ಬಂದೀವಿ ನೋಡ್ರಿ. ಆ ಲೆವೆಲಿಗೆ ಮೇಲೆ ಇದ್ದೇವೆ ನಾವು. ಅಲ್ಲಿಂದ ಕೆಳಗೆ ಇಲ್ಲಿ ಬಂದೀವಿ. ಇದೇ ನೋಡ್ರಿ ಭೀಮನ ಕೊಳ್ಳ.
ನೋಡ್ರಿ ಹೆಂಗದ ಬಾರದಾನಿ. ಸ್ವಲ್ಪ ಹೊತ್ತು ಭೀಮನ ಕೊಳದಲ್ಲಿ ವಿಶ್ರಾಂತಿ ಪಡೆದು ನಾವು ಮತ್ತೆ ಹೆಜ್ಜೆ ಹಾಕುತ್ತಾ ಮುಂದೆ ಸಾಗಲು ತೊಡಗಿದೆವು. ಸ್ವಲ್ಪ ಹೊತ್ತಿನಲ್ಲಿ ಬೆಟ್ಟದ ತುದಿಯಲ್ಲಿ ನಿಂತು ನೋಡಿದಾಗ ನಾವು ನಡೆದು ಬಂದ ಜಾಗ ಅಲ್ಲಿಂದ ಇಲ್ಲಿಯವರೆಗೂ ಅಂತೂ ಗಾಬರಿಯಾಗುವ ಹಾಗಿತ್ತು. ಫಸ್ಟ್ ನಾ ಅಲ್ಲಿದ್ದೆ, ಈಗ ಇಲ್ಲಿ ಸಮೀಪ ಬಂದೆ ನೋಡಿ. ಇನ್ನೇನು ದ್ವಾರ ಬಾಗಿಲು ಹತ್ತಿರನೇ ಇದ್ದೀವಿ, ಅದರ ದ್ವಾರ ಬಾಗಿಲೇ ಕಾಣಿಸ್ತಾ ಇಲ್ಲ. ಹೋಗ್ತಾ 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 ಇದ್ದೀವಿ. ಕೊನೆಗೂ ನಾವು ದ್ವಾರ ಬಾಗಿಲಿಗೆ ಬಂದು ಎಂಟ್ರಿ ಕೊಟ್ಟವಪ್ಪ. ಬರ್ರಿ ತೋರಿಸ್ತೀನಿ ದ್ವಾರ ಬಾಗಿಲ. ಬಂದೆ ನೋಡಪ್ಪ. ನಾವು ಅತ್ತಂಪುರ ಅಲ್ಲಿಂದ ಕೊನೆಗೆ ಇಲ್ಲಿ ಬಂದು ದ್ವಾರ ಬಾಗಿಲಿಗೆ ಬಂದ ಮೇಲೆ ಫಸ್ಟ್ ಪೇಟೋಬಾ, ನಂತರ ವಿಟೋಬಾ ಅಂತೇಳಿ ಫಸ್ಟ್ ಕ್ಲಾಸ್ ಪ್ರಸಾದ ತೊಗೊಂಡು ಈಗ ಮತ್ತೇನೋ ನಡೆಯೋದ ಅಂತೇನ ಎಲ್ಲಿ ಗುಡಿ ಎಲ್ಲೋ ಏನೋ ಎಷ್ಟು ಕಿಲೋಮೀಟರ್ ಆತ? ಸಾಸ್ವಿ ಗಣಪತಿ ಇನ್ನ 2 ದೇವ್ರವ. ನಾ ದ್ವಾರ ಬಾಗಿಲಿಂದ ದೇವ್ರೇ ತಿಂತ್ಕೊಂಡಿದ್ದ. ನಾ ಅಡಿಕೇಶ್ವರ ದಾಟಿ ಆಮೇಲೆ ಮತ್ತ ಮುಖಮೇಲೆ ಎಲ್ಲಿ ಎಲ್ಲಿ ಮಳಿ ಗಾಳಿ ಹುಳಿ ಬಂದ್ರೆ ಸೇಫ್ ಇರ್ತ ಅಲ್ಲಿ ಮಾಡೋದು. ಪಾರ್ವತಿ ಪರಮಾತ್ಮ ಹೇಳಕ ಬರ್ಕೊತಾನೆ ಲೆಕ್ಕ ಅಂದ್ರೆ